ನೇಷನ್ ಒನ್ ಎಲೆಕ್ಷನ್ ಮೋದಿ ಸರ್ಕಾರದ ಬಹುನಿರೀಕ್ಷಿತ ಮಸೂದೆ. ದೇಶದಲ್ಲಿ ಎಲ್ಲಾ ಚುನಾವಣೆಗಳು 5 ವರ್ಷಕ್ಕೆ ಒಂದೇ ಸಲ ನಡೆದು ಬಿಡಬೇಕು. ಒಂದೊಂದು ಚುನಾವಣೆ ಒಂದೊಂದು ಸಲ, ಇಡೀ ವರ್ಷ ದೇಶದಲ್ಲಿ ಒಂದಲ್ಲ ಒಂದು ಚುನಾವಣೆಗಳು ನಡೀತಾನೆ ಇರ್ತವೆ. ಇದು ಅಭಿವೃದ್ಧಿಗೆ ಮಾರಕ, ಹೀಗೆ ಇರಬಾರದ್ದು ಅಂತ ಒಂದು ಬದಲಾವಣೆಯ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಇವತ್ತು ಮಸೂದೆಯನ್ನ ಮಂಡಿಸಲಾಯಿತು. ಭಾರೀ ವಿರೋಧದ ಮಧ್ಯೆ ಮಸೂದೆಯನ್ನ ಮಂಡಿಸಲಾಯಿತು. ಈಗಾಗಲೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಿ ಆ ಸಮಿತಿಯ ವರದಿಯನ್ನ ಪಡೆಯಲಾಗಿದೆ. ಮಸೂದೆಯ ಕರಡನ್ನ ಕೇಂದ್ರ ಸಚಿವ ಸಂಪುಟ ಒಪ್ಪಿಕೊಂಡಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕಾಗಿದೆ. ಈಗ ಇವತ್ತು ಕೇಂದ್ರ ಕಾನೂನು ಸಚಿವ ಅರ್ಜುನ್ ಮೇಘವಾಲ್ ಮಸೂದೆಯನ್ನ ಮಂಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಿಲ್ ಬಗ್ಗೆ ಚರ್ಚೆ ಅಗತ್ಯ ಅಂದ್ರು. ಜಂಟಿ ಸದನ ಸಮಿತಿಗೆ ಕಳಿಸೋದಕ್ಕೆ ಪ್ರಧಾನಮಂತ್ರಿಯವರೇ ಸೂಚಿಸಿದ್ದಾರೆ ಅಂತ ಅಮಿತ್ ಶಾ ಹೇಳಿದ್ರು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಬೇಕಾ ಬೇಡವಾ ಅಂತ ವೋಟಿಂಗ್ ಹಾಕಲಾಯಿತು. ಜೆಪಿಸಿಗೆ ಹೋಗಬೇಕು ಅಂತ 269 ಮತಗಳು ಬಂದರೆ, ಲೋಕಸಭೆಯ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ, ಜೆಪಿಸಿಗೂ ಬೇಡ ಅಂತ 198 ಸಂಸದರು ಮತ ಹಾಕಿದ್ರು. ಅಲ್ಲಿಗೆ ಜಂಟಿ ಸದನ ಸಮಿತಿಯಲ್ಲಿ ಇದು ಚರ್ಚೆಯಾಗತ್ತೆ. ಯಾವ ರೀತಿ ವಕ್ಫ್ ತಿದ್ದುಪಡಿ ಮಸೂದೆ ಜೆಪಿಸಿಗೆ ಹೋಯ್ತು, ಅದೇ ರೀತಿ ಒನ್ ನೇಷನ್ ಒನ್ इलेक्शन मसूदे ಕೂಡ जेपीसीಗೆ. स्टिकर के नीचे जो सदस्य इसके पक्ष में हाँ कहें, जो सदस्य विरोध में ना कहें, मेरे विचार में दबाएं। हाँ, हरे रंग के स्टिकर के नीचे जो सदस्य इसके पक्ष में हाँ कहें, जो सदस्य विरोध में ना कहें, मेरे विचार में Thank you, Honorable Speaker, sir. With your permission, I beg to move for leave to introduce the Constitution 129th Amendment Bill 2024, further to amend the Constitution of India. ये आइटम नंबर 18 में है, और आइटम नंबर 19 में जैसे आपने कहा, Honorable Speaker, sir, with your permission, I wish to move for leave to introduce the Union Territories Laws Amendment Bill 2024, further to amend the Government of Union Territories Act 1963, the Government of National Capital Territory of Delhi Act 1991, and the Jammu and Kashmir Reorganization Act 2019. ये मैं आपकी अनुमति से आपसे लीव मांग रहा हूँ. थैंक यू सर. जब ये संविधान सुधार का विधेयक, संवैधानिक संशोधन जब कैबिनेट में चर्चा में आया, तब प्रधानमंत्री जी ने स्वयं मंशा व्यक्त करी थी कि इसको जेपीसी को देना चाहिए. इस पर विस्तृत चर्चा सभी स्तर पर होनी चाहिए.
इसलिए मुझे लगता है कि इसमें सदन का ज्यादा समय जाया करे बगैर अगर मंत्री जी कहते हैं कि इसको जेपीसी को सौंपने के लिए वो तैयार है, तो जेपीसी में सारी चर्चा होगी और जब जेपीसी के रिपोर्ट के आधार पर कैबिनेट इसको पारित करेगी तब भी फिर से चर्चा होनी है। तो मैं मानता हूं कि माननीय मंत्री जी अगर जेपीसी में रखने की इच्छा व्यक्त करते हैं तो यहीं पर एक चीज समाप्त हो जाए। ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಇನ್ನು ರಚನೆಯಾಗತ್ತೆ. ಜಗದಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ ವಕ್ಫ್ ಕಾನೂನಿನ ತಿದ್ದುಪಡಿ ಮಸೂದೆ ಜೆಪಿಸಿಗೆ ಹೋದಂತೆ. ಜೆಪಿಸಿ ರಚನೆ ಆಗಿದೆ ಜಗದಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ. 3/2 ಬಹುಮತ ಬೇಕು. ಸಂವಿಧಾನದ ತಿದ್ದುಪಡಿ 543 ಸದಸ್ಯ ಬಲದ ಲೋಕಸಭೆ ನಮ್ಮದು, 362 ಸದಸ್ಯರು ಇದನ್ನು ಬೆಂಬಲಿಸಬೇಕು. NDA ಹತ್ರ 298 ಇದೆ, INDA ಹತ್ರ 233 ಸಂಸದರಿದ್ದಾರೆ, ಇತರೆ 11. 64 ಸಂಸದರ ಕೊರತೆ ಇದೆ NDAಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಅನ್ನು ಪಾಸ್ ಮಾಡೋದು. ಇದು ಲೋಕಸಭೆಯ ಲೆಕ್ಕಾಚಾರ, ರಾಜ್ಯಸಭೆಯದು ಬೇರೆ ಇದೆ. 234 ಒಟ್ಟು ರಾಜ್ಯಸಭೆಯ ಸದಸ್ಯ ಬಲ, 3/2 2/3 ಮೆಜಾರಿಟಿ ಅಂದರೆ 156 ಬರುತ್ತೆ. NDA ಹತ್ರ 126 ರಾಜ್ಯಸಭಾ ಸಂಸದರಿದ್ದಾರೆ, INDA ಹತ್ರ 108. 2/3 ಮೆಜಾರಿಟಿಗೆ ಇನ್ನೂ 30 ಸ್ಥಾನಗಳ ಕೊರತೆ NDAಗಾಗುತ್ತೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಂದರೆ ಸದ್ಯಕ್ಕೇನಾಗೋದಿಲ್ಲ, ಇದು JPC ರಚನೆಯಾಗಿ ಚರ್ಚೆಯಾಗಿ ಅದರಿಂದ ಒಂದು ರಿಪೋರ್ಟ್ ಬಂದು ಆ ನಂತರವೂ 2/3 ಮೆಜಾರಿಟಿ ಬೇಕಾಗುತ್ತೆ. ಅದೇ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಮೋದಿ ಸರ್ಕಾರ ಈ ಬಿಲ್ಲನ್ನು ಏನು 2 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗಳನ್ನು ಇವತ್ತು ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ರು. ಅದನ್ನು ಜಂಟಿ ಸಂಸದೀಯ ಸಮಿತಿಗೆ ಕಳಿಸಲಾಗಿದೆ. ಪ್ರಮುಖವಾಗಿ ವಕ್ಫ್ ಇರ್ಬೋದು ಅಥವಾ ಒನ್ ನೇಷನ್ ಒನ್ ಬಿಲ್ ಇರ್ಬೋದು, ಒನ್ ಎಲೆಕ್ಷನ್ ಇರ್ಬೋದು. ಮೋದಿ ಸರ್ಕಾರಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂತಂದರೆ ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥ ಅಥವಾ ವಿರೋಧ ಮತ್ತು ಆಡಳಿತ ಪಕ್ಷ ಎರಡಕ್ಕೂ ಸೇರಿಕೊಳ್ಳದೇ ಇರತಕ್ಕಂಥ ಕೆಲ ಸಂಸದರು, ಕೆಲ ರಾಜಕೀಯ ಪಕ್ಷಗಳೇನಿವೆ ಅವುಗಳನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ಕೆಲ ತಿದ್ದುಪಡಿಗಳ ಮೂಲಕ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದನ್ನು ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಯಾಕಂದರೆ ಲೋಕಸಭೆಯಲ್ಲೂ ಕೂಡ ಹೆಚ್ಚು ಕಡಿಮೆ ನಿಮಗೊಂದು 60 ಸಂಸದರ ಬೆಂಬಲ ಬೇಕು, ರಾಜ್ಯಸಭೆಯಲ್ಲಿ 30ರಿಂದ 40 ಸಂಸದರ ಬೆಂಬಲ ಬೇಕು. ನಾಳೆ ಒಂದು ವೇಳೆ ಈ JPC ಮುಗಿದು ಅದು ಪಾರ್ಲಿಮೆಂಟ್ಗೆ ಅದು ವಾಪಸ್ ಬಿಲ್ ಬಂದಾಗ ಅಷ್ಟು ರಾಜ್ಯಸಭೆಯ ಸೀಟ್ಗಳು ಫಿಲ್ ಆಗಿದ್ದರೆ ನಿಮಗೀಗ 156 ಬೇಕಾಗಿರೋದು 163 ಬೇಕಾಗತ್ತೆ. ನೀವು 10 ಸೀಟ್ಗಳ ಫಿಲ್ ಆದರೆ ಈಗ 236 ಏನೋ ಇದೆ, ನಾಳೆ ಅದು 245 ಇಸ್ ದ ಆ್ಯಕ್ಚುಯಲ್ ಸ್ಟ್ರೆಂತ್ ಆಫ್ ರಾಜ್ಯಸಭಾ. ಕರೆಕ್ಟ್. ಅದು ಬೇಕಾದರೂ ನಿಮಗೊಂದು 40 ಸೀಟ್ಗಳ ಒಂದು ಬೆಂಬಲ ಬೇಕಾಗತ್ತೆ. ಆ ಪರಿಸ್ಥಿತಿಯಲ್ಲಿ ವಿಪಕ್ಷಗಳಲ್ಲಿರ್ತಕ್ಕಂಥ ಕೆಲ ರಾಜಕೀಯ ಪಕ್ಷಗಳನ್ನು ಈಗ ಫಾರ್ ಎಕ್ಸಾಂಪಲ್ ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಚುನಾವಣೆಯ ಫಲಿತಾಂಶಗಳು ಬಂದ ನಂತರ ಸ್ವಲ್ಪ ಮಟ್ಟಿಗೆ ಅವರು ಇಂಡಿಯಾ ಒಕ್ಕೂಟದ ವಿರುದ್ಧ ಮಾತನಾಡಲಿಕ್ಕೆ ತೊಡಗಿದ್ದಾರೆ. ಅವರು ಅಂದರೆ ಅದು ಅನಿವಾರ್ಯತೆ ಕೂಡ ಹೌದು. ಜಮ್ಮು ಕಾಶ್ಮೀರ ಅಥವಾ ನಾರ್ತ್ ಈಸ್ಟರ್ನ್ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸರ್ಕಾರ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಪೂರ್ಣ ರಾಜ್ಯದ ಒಂದು ದರ್ಜೆ ಜಮ್ಮು ಕಾಶ್ಮೀರಕ್ಕಿಗಿಲ್ಲ. ಆ ಸಂದರ್ಭದಲ್ಲಿ ಉಮರ್ ಅಬ್ದುಲ್ಲಾ ಮಾತಾಡ್ತಾ ಇದ್ದಾರೆ, RJD ಇನ್ನೂ ಯಾವ ಸ್ಟ್ಯಾಂಡನ್ನು ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇದೆ. ಒಂದು ವೇಳೆ ಇಂಡಿಯಾ ಒಕ್ಕೂಟದ ಕೆಲ ರಾಜಕೀಯ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲನ್ನು ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿಸ್ಬೋದು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಆಲೋಚನೆ. ಅದರ್ವೈಸ್ ಕೇಂದ್ರ ಸರ್ಕಾರಕ್ಕೆ 2/3 ಬಹುಮತದ ಪ್ರಶ್ನೆಯೇ ಇಲ್ಲ. ಹಾಗಿರುವಾಗ ನೋಡಿ, 15 ರಾಜ್ಯಗಳ NDA ರಾಜ್ಯಗಳ 15 ರಾಜ್ಯಗಳು ಇವೆ. ಆದರೆ ಇಂಪಾರ್ಟೆಂಟ್ ಈಸ್ 2/3 ಬೆಂಬಲ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬೇಕು. ಲೋಕಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಡಬಹುದು, ಯಾಕಂದರೆ ಕಂಪೌಂಡ್ ಮೇಲೆ ಕುಳಿತಿರ್ತಕ್ಕಂಥ ಅನೇಕ ರಾಜಕೀಯ ಪಕ್ಷಗಳು ಸಂಸದರಿದ್ದಾರೆ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಾಸು ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಬಟ್ ರಾಜ್ಯಸಭೆಯಲ್ಲಿ ತುಂಬ ಕಟಾನಕಟ್ಟಿ ಅಂತಕ್ಕಂಥದ್ದಿದೆ. ಯಾಕಂದರೆ ಸರ್ಕಾರಕ್ಕೆ ಮತ್ತು ವಿಪಕ್ಷಗಳ ಮಧ್ಯೆ ಇರತಕ್ಕಂಥ ಅಂತರ ಭಾಳಿಲ್ಲ. 103 ಇದೆ ವಿಪಕ್ಷಗಳ ಬಳಿ, +5 108 ಆಗ್ತಾರೆ. ಸರ್ಕಾರದ ಬಳಿ 118 ಇದ್ದಾರೆ, 95 BJP ಇದೆ, ಒಟ್ಟು 118 ಇವೆ. ನಾಮನಿರ್ದೇಶಿತ ಸೇರಿದರೆ 123 ಆಗ್ತಾರೆ.
ಆ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೂ ಕೂಡ ರಾಜ್ಯಸಭೆಯಲ್ಲಿ 25ರಿಂದ 30, ಕೊನೆಗೆ ಇಲೆಕ್ಷನ್ 2026 ಆದಮೇಲೆ ಇದು ಬರೋದಾದರೆ ಆಗ ನಿಮಗೆ 40 ಸಂಸದರ ಬೆಂಬಲ ಬೇಕಾಗತ್ತೆ. ನನಗನ್ಸುತ್ತೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸುವ ಉದ್ದೇಶವೇ ಬೇರೆ ರಾಜಕೀಯ ಪಕ್ಷಗಳನ್ನು ಆದರೆ ಏನು ತಿದ್ದುಪಡಿ ತರಬೇಕು ಅಂತಕ್ಕಂಥದ್ರ ಬಗ್ಗೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಅಲ್ಲ, 5 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕಾಗಿರೋದಲ್ವಾ ಈಗ? 5 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಆಗಬೇಕು. ಇನ್ನೊಂದು 6ನೇದು 82A ಆಗಬೇಕು, ಯಾಕಂದರೆ ಡಿಲಿಮಿಟೇಷನ್ ಕೂಡ ಇದರಲ್ಲಿ ಬರುತ್ತೆ. 2 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳು ಪ್ರಮುಖವಾಗಿ ವಿಧಾನಸಭೆಯ ಅವಧಿ ಏನಿದೆ ಅದು 5 ವರ್ಷಕ್ಕಿಂತ ಕಡಿಮೆ ಮತ್ತು 5 ವರ್ಷಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ನಿಮ್ಗೆ ಅಮೆಂಡ್ಮೆಂಟ್ ತರಬೇಕು. ಕರೆಕ್ಟು. ಲೋಕಸಭೆಯಲ್ಲೂ ಕೂಡ ಒಂದು ವೇಳೆ 2029ಕ್ಕೆ ಚುನಾವಣೆ ಮಾಡೋದಾದರೆ ದಟ್ಸ್ ಫೈನ್. ಒಂದು ವೇಳೆ ಬೇಗ ಚುನಾವಣೆ ಮಾಡ್ತಕ್ಕಂಥ ತೀರ್ಮಾನವನ್ನೇನಾದರೂ ಸರ್ಕಾರ ತೆಗೆದುಕೊಂಡಲ್ಲಿ ಆಗ ಕೂಡ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೇಕಾಗತ್ತೆ. ಆ ಕಾರಣದಿಂದ ಆದರೆ ಇದರಲ್ಲೊಂದು ಸಮಸ್ಯೆ ಕೂಡ ಇದೆ ಅಜಿತ್. ಇದು ಬರೀ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸಾಗಿ 15 ವಿಧಾನಸಭೆಗಳ ಒಂದು ಏನು ರ್ಯಾಟಿಫಿಕೇಷನ್ ಪ್ರೊಸೆಸ್ ಇದೆ, ಅದಾದ ಮೇಲೂ ಕೂಡ ಇದು ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನಲ್ ಟೆಸ್ಟ್ ಏನಿರುತ್ತೆ ಅದನ್ನು ಪಾಸ್ ಆಗಬೇಕು. ಕರೆಕ್ಟ್. ಯಾಕಂದರೆ ಬೇಸಿಕ್ ಸ್ಟ್ರಕ್ಚರನ್ನು ಇಲ್ಲಿಯವರೆಗೆ 1952ರಲ್ಲಿ ನಾವೇನು ಜನವರಿ 26ಕ್ಕೆ ಗಣರಾಜ್ಯ ಅಂತ ಘೋಷಿಸ್ಕೊಂಡ್ವಿ, ಮೊದಲ ಚುನಾವಣೆ ನಡೀತು. ಆಗಿನಿಂದ ಇಲ್ಲಿಯವರೆಗೆ ನಮ್ಮ ವಿಧಾನಸಭೆ ಮತ್ತು ಲೋಕಸಭೆಯ ಅವಧಿಯನ್ನು ಕುಗ್ಗಿಸುವುದಾಗಲಿ ಅಥವಾ ಹಿಗ್ಗಿಸುವುದಾಗಲಿ ಆ ಪ್ರಕ್ರಿಯೆ ನಡೆದಿಲ್ಲ, ಎಕ್ಸೆಪ್ಟ್ ಇನ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಇಂಟರ್ನಲ್ ಎಮರ್ಜೆನ್ಸಿ ಹಾಕಿದ್ರಿಂದ ಆಗ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಆಲ್ರೆಡಿ ಇತ್ತು ಬಾಂಗ್ಲಾ ಯುದ್ಧದ ಕಾರಣಕ್ಕೆ. ಕರೆಕ್ಟ್. ಇಂಟರ್ನಲ್ ಎಮರ್ಜೆನ್ಸಿ ಹಾಕಿದ್ರಿಂದ ಚುನಾವಣೆಯನ್ನು 72ರಲ್ಲಿ ಏನು ಚುನಾವಣೆ ನಡೆದಿತ್ತು ಅದು 77ಕ್ಕೆ ನಡೀತು. ಆದರೆ ಸಂಸತ್ತಿನ ಅಧಿಕಾರಗಳನ್ನು ಮೊಟಕುಗೊಳಿಸಲಾಯಿತು. ಬೇಸಿಕ್ ಸ್ಟ್ರಕ್ಚರಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಯಿತು ಅನ್ನುವ ಕಾರಣಕ್ಕೋಸ್ಕರವೇ ಸುಪ್ರೀಂ ಕೋರ್ಟ್ ನಂತರ ಮೊದಲು 73ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು ಬೇಸಿಕ್ ಸ್ಟ್ರಕ್ಚರ್ ಜೊತೆ ನೀವು ಛೇಡ್ಛಾಡ್ ಮಾಡೋ ಹಂಗಿಲ್ಲ ಅಂತಕ್ಕಂಥದ್ದು. ಪ್ರಾಯಶಃ ಈ ಒಂದು 1 ನೇಷನ್ 1 ಇಲೆಕ್ಷನ್ ಬಿಲ್ ಏನಿದೆ ಇದು ಕೂಡ ಜುಡಿಷಿಯಲ್ ಸ್ಕ್ರೂಟ್ನಿ, ಜುಡಿಷಿಯಲ್ ರಿವ್ಯೂ, ಕಾನ್ಸ್ಟಿಟ್ಯೂಷನಲ್ ಟೆಸ್ಟ್ಗಳನ್ನು ಪಾಸ್ ಆಗಬೇಕಾಗತ್ತೆ. ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಈ ಇಡೀ 1 ನೇಷನ್ 1 ಬಿಲ್ ಬಗ್ಗೆ ಏನು ಹೇಳುತ್ತೆ ಅದು 2ನೇ ಹಂತ. ಮೊದಲನೇ ಹಂತ JPCಯಿಂದ ಹೊರಗಡೆ ಬಂದು ಪಾರ್ಲಿಮೆಂಟ್ನಲ್ಲಿ ಹೇಗೆ ಪಾಸ್ ಮಾಡ್ಕೋತಾರೆ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಮತ್ತು ನನಗನ್ಸುತ್ತೆ ನರೇಂದ್ರ ಮೋದಿ ಸರ್ಕಾರ ಮೊದಲ ಮತ್ತು 2ನೇ ಅವಧಿಯಲ್ಲೇನೊಂದು ಅಗ್ರೆಸಿವ್ ಇತ್ತು. ಅಲ್ಲ, ನನ್ನ ಪ್ರಶ್ನೆ ಅದೇ ಆಗಿತ್ತು. ಮೊದಲನೇ 2ನೇ ಅವಧಿಯಲ್ಲಿ 2/3 ಮೆಜಾರಿಟಿ ಇತ್ತು, ಅವಾಗ ಆಗಿದ್ರೆ ಆಗೋಗ್ಬಿಡೋದು ಇದು. ಪ್ರಾಯಶಃ ನನಗನ್ಸುತ್ತೆ ಡಿಲಿಮಿಟೇಷನ್ ಜೊತೆ 1 ನೇಷನ್ 1 ಇಲೆಕ್ಷನ್ ತಂದರೆ ಮಾತ್ರ ಅದು ಒಂದು ಸಲ ಡಿಲಿಮಿಟೇಷನ್ ಜೊತೆಗೆ ನೆಕ್ಸ್ಟ್ 50 ಇಯರ್ಸ್ ಮುಂದುವರಿಯುತ್ತೆ ಅನ್ನುವ ಆಲೋಚನೆಯೊಡನೆ ಈ ಒಂದು 1 ನೇಷನ್ 1 ಇಲೆಕ್ಷನ್ ಬಿಲ್ಲನ್ನು ಡಿಲಿಮಿಟೇಷನ್ ಜೊತೆ ತರಲಾಗ್ತಾ ಇದೆ. ಒಂದು ವೇಳೆ ಇದನ್ನು ಅಂದರೆ ಈಗ ಲೋಕಸಭೆಯ ಸೀಟ್ಗಳನ್ನು ಜಾಸ್ತಿ ಮಾಡಬೇಕು, ವಿಧಾನಸಭೆಯ ಸೀಟ್ಗಳನ್ನು ಜಾಸ್ತಿ ಮಾಡಬೇಕು, ಕ್ಷೇತ್ರದ ಮರು ವಿಂಗಡಣೆ ಆಗಬೇಕು. ಅದು ಕಳೆದ 20 ವರ್ಷದಿಂದ ಪೆಂಡಿಂಗ್ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲೇ ಆಗಬೇಕಾಗಿತ್ತು. ಆಗ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಂದು ಅದನ್ನು ಮುಂದಕ್ಕೆ ಹಾಕಲಾಯಿತು. ಕರೆಕ್ಟ್. ಈಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಡಿಲಿಮಿಟೇಷನ್ ಏನು ಬರುತ್ತೆ 82A ಅದರ ಜೊತೆಗೆ ಈ ಅಮೆಂಡ್ಮೆಂಟ್ಗಳನ್ನು ಕೂಡ ತರಬೇಕಾಗತ್ತೆ. ಇಟ್ ಈಸ್ ನಾಟ್ ವೆರಿ ಈಸಿ ವೇ. ಯಾವ ರೀತಿ ಕಾಣ್ತಾ ಇದೆ ಸರ್ಕಾರ, ಯಾವ ಅರ್ಥದಲ್ಲಿ ಹೇಳ್ತಾ ಇದೆ, ಯಾಕಂದರೆ 370 ಅದೊಂದು ಕಂಪ್ಲೀಟ್ಲಿ ಬೇರೆ ವಿಷಯ ಆಗಿತ್ತು. ಟ್ರಿಪಲ್ ತಲಾಕ್ ಅದೊಂದು ಕಂಪ್ಲೀಟ್ಲಿ ಬೇರೆ ವಿಷಯ ಆಗಿತ್ತು. ಇಲ್ಲಿ ಅನೇಕ ವಿಷಯಗಳು ಅಡಕವಾಗಿವೆ. ಫಾರ್ ಎಕ್ಸಾಂಪಲ್, ವಿರೋಧಿಸುವವರ ವಿರೋಧದ ಕಾರಣಗಳು ಸ್ಟ್ರಾಂಗ್ ಇದಾವೆ ಅಂತ, ಅವ್ರ ಕನ್ಸರ್ನ್ ಸ್ಟ್ರಾಂಗ್ ಇದಾವೆ. ಡೆಫಿನೆಟ್ಲಿ 370 ಸೈದ್ಧಾಂತಿಕ ಕಾರಣಕ್ಕೆ ಅಬ್ರೋಗೇಷನ್ ಆಫ್ 317 ವಿರೋಧಿಸಿದ್ರು. ಟ್ರಿಪಲ್ ತಲಾಕನ್ನು ಏನೋ ಯಾರನ್ನೋ ಒಂದು ಓಲೈಕೆ ಮಾಡಬೇಕು ಅಂತ ವಿರೋಧ ಮಾಡಿದ್ರು. ಇಲ್ಲಿ ಹಂಗಲ್ಲವಲ್ಲ. ಡೆಫಿನೆಟ್ಲಿ ಈಗ ನೋಡಿ 2028ರಲ್ಲಿ ಕರ್ನಾಟಕದ ಅವಧಿ ಮುಕ್ತಾಯ ಆಗುತ್ತೆ. 28ರ ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆ ನಡೆಸಬೇಕು. ನೀವು 1 ವರ್ಷ, ಈಗ ನಾಳೆ ಸಿದ್ದರಾಮಯ್ಯನವರಿದ್ರು, DK ಶಿವಕುಮಾರ್ ಮುಖ್ಯಮಂತ್ರಿ ಆದರು ಅಂತ ಅನ್ಕೋಣ. 1 ವರ್ಷ ಅವ್ರಿಗೆ ಮತ್ತೊಂದು ಅವಧಿಯನ್ನು, ಎಕ್ಸ್ಟ್ರಾ ಅವಧಿಯನ್ನು ಕೊಡ್ತೀರಾ? ಅದು ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ? ಅದನ್ನು ಸುಪ್ರೀಂ ಕೋರ್ಟ್ ಒಪ್ಪುತ್ತಾ? ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಇಲ್ಲ, ನಾಳೆ ಮಹಾರಾಷ್ಟ್ರದ ಅವಧಿ 2029ರ ಡಿಸೆಂಬರ್ಗೆ ಮುಗಿಯುತ್ತೆ. ನೀವು ಅದನ್ನು 6 ತಿಂಗಳು ಮುಂಚೆ ಮಾಡ್ಕೊಳ್ಳಿಕ್ಕೆ
ರಾಜಕೀಯವಾಗಿ ನೀವು ನಿರ್ಣಯ ತೆಗೆದುಕೊಳ್ಬೋದು. ಈ ಕರ್ನಾಟಕದಲ್ಲಿ SM ಕೃಷ್ಣ ತೆಗೆದುಕೊಂಡ್ರು, ಚಂದ್ರಬಾಬು ನಾಯ್ಡು 2004 ಚುನಾವಣೆಯಲ್ಲಿ 6 ತಿಂಗಳು ಮುಂದೆ ತಾವಾಗಿಯೇ ವಿಧಾನಸಭೆಯನ್ನು ವಿಸರ್ಜಿಸೋದು ಬೇರೆ, ಅದು ಪೊಲಿಟಿಕಲ್ ಮ್ಯಾಂಡೇಟ್ ಇದನ್ನು ವಿಸರ್ಜಿಸಿ ಅಂತ ಹೇಳೋದು ಬೇರೆ. ಆದರೆ ನೀವು ಅದನ್ನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು ಅಂತಕ್ಕಂಥದ್ದು ನಿರ್ಣಯ ಆಗಬೇಕಾಗತ್ತೆ. ಆ ಕಾರಣದಿಂದ ಈ ಬಿಲ್ ಬಗ್ಗೆ ಒಂದು ಕಾನೂನಾತ್ಮಕವಾಗಿ, ಒಂದೊಂದು ರಾಜಕೀಯವಾಗಿ, ಇನ್ನೊಂದು ಆಡಳಿತಾತ್ಮಕವಾಗಿ ಇದನ್ನು ಫೀಸಿಬಲ್ ಹೆಂಗೆ ಸರ್ಕಾರ ಮಾಡುತ್ತೆ, ಐಡಿಯಾಸ್ ಚೆನ್ನಾಗಿದೆ. ಈಗ ನಾವು ದುಡ್ಡು ಉಳಿಸ್ತೀವಿ, ಪ್ಯಾರಾಮಿಲಿಟರಿ ಫೋರ್ಸಸ್ನ ಡಿಪ್ಲಾಯ್ಮೆಂಟ್ ಉಳಿಸ್ತೀವಿ, ಪದೇ ಪದೇ ಚುನಾವಣೆಗಳನ್ನು ತಪ್ಪಿಸ್ತೀವಿ, ನಾವು ಗವರ್ನೆನ್ಸ್ ಬಗ್ಗೆ ಫೋಕಸ್ ಮಾಡ್ತೀವಿ. ದ ಐಡಿಯಾ ಇಸ್ ಗುಡ್, ಬಟ್ ಈಸ್ ದಿಸ್ ಇಂಪ್ಲಿಮೆಂಟೇಬಲ್? ಇದನ್ನು ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ನಾಳೆ ಅಂದರೆ ಈಗ 4-5 ರಾಜ್ಯಗಳಲ್ಲಿ ರಾಜಕೀಯ ಅಸ್ಥಿರತೆ ಬಂತು ಅಂದ್ಕೊಳ್ಳೋಣ, ಆಗ ನೀವು 4-5 ರಾಜ್ಯಗಳ ಚುನಾವಣೆಗಳನ್ನು 2 ವರ್ಷಕ್ಕೋ 1 ವರ್ಷಕ್ಕೋ ನಡೆಸೋದು ಶುರು ಆದರೆ ಆಗ 1 ನೇಷನ್ 1 ಇಲೆಕ್ಷನ್ನ ಭವಿಷ್ಯ ಏನಾಗುತ್ತೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೆ 52, 57, 62, 67 4 ಚುನಾವಣೆಗಳು ಒಟ್ಟಿಗೆ ನಡೆದವು. ಹೌದು, ಯಾವಾಗ ಅದು ಡಿಲಿಂಕ್ ಆಯಿತು? ಒಂದು ಬಾಂಗ್ಲಾ ಯುದ್ಧದ ಕಾರಣದಿಂದ, ಕಾಂಗ್ರೆಸ್ ವಿಭಜನೆಯ ಕಾರಣದಿಂದ, ಇನ್ನೊಂದು 67ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗಾಂಧಿ ಕುಟುಂಬದ ಏಕಚಕ್ರಾಧಿಪತ್ಯ ಹೋಗಿ 9 ರಾಜ್ಯಗಳಲ್ಲಿ ಕಾಂಗ್ರೆಸ್ 67ರಲ್ಲಿ ಅಧಿಕಾರ ಕಳ್ಕೊಳ್ತು, ಇನ್ಕ್ಲೂಡಿಂಗ್ ಚೌಧರಿ ಚರಣ್ ಸಿಂಗ್. ಕಾಂಗ್ರೆಸ್ ಒಡೆದು ಹೋಗಿ ಉತ್ತರ ಪ್ರದೇಶದಲ್ಲಿ ಜನಸಂಘದೊಡನೆ ಸರ್ಕಾರ ಮಾಡಿದ್ದ 67ರಲ್ಲಿ. ಸಂಸ್ಥಾ ಕಾಂಗ್ರೆಸ್ಸು ಹುಟ್ಟಿದ್ದು 69ರಲ್ಲಿ. ನಿಜಲಿಂಗಪ್ಪ, SK ಪಾಟೀಲ್, ಅತುಲ್ಯ ಘೋಷ್, ಕಾಮರಾಜ್ ಇವರೆಲ್ಲರೂ ಕೂಡ ಇಂದಿರಾ ಗಾಂಧಿ ಸೆಡ್ ಹೊಡೆದಿದ್ದು 67ರಲ್ಲಿ. ಹೀಗಾಗಿ ಆ 67ರವರೆಗೆ ಕಾಂಗ್ರೆಸ್ನ ಒಂದು ಏಕಚಕ್ರಾಧಿಪತ್ಯ ಮತ್ತು ಏಕತ್ರಿತ ಒಂದು ಕಾಂಗ್ರೆಸ್ ಪಕ್ಷ ಏನಿತ್ತು ಅದು 67ರಿಂದ ಸಡಿಲಾಗತೊಡಗಿತು. ಆ ಕಾರಣದಿಂದಲೇ ರಾಜ್ಯಗಳಲ್ಲಿ ಚುನಾವಣೆ ಬೇರೆ ಸಮಯಕ್ಕೆ ಬೇರೆ ಬೇರೆ ಚುನಾವಣೆ. ಈಗ ಅದನ್ನು ಪುನರಪಿ ತರಬೇಕಾದ್ರೆ ಒಂದು ಕಾನೂನಿನ ದೃಷ್ಟಿಕೋನ ಇದ್ದೇ ಇದೆ, ಇನ್ನೊಂದು ಎಷ್ಟು ಫೀಸಿಬಲ್ ಅಂತಕ್ಕಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಈಗ ಮೋದಿ ಅವ್ರಿಗೆ ಅನಿಸ್ತಾ ಇದೆ 1 ನೇಷನ್ 1 ಇಲೆಕ್ಷನ್ ತಂದುಬಿಟ್ವಿ, ನಾಳೆ ಪದೇ ಪದೇ ಸರ್ಕಾರಗಳು ಬೀಳ್ಲಿಕ್ಕೆ ಶುರು ಆದರೆ ಅವಾಗ ಅದು ಅಂದರೆ 1 ನೇಷನ್ 1 ಇಲೆಕ್ಷನ್ ಎಷ್ಟು ಅವಾಗ ಎಕ್ಸಿಕ್ಯೂಟೇಬಲ್ ಆಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅಂದರೆ ಆವಾಗ ರಾಜಕೀಯ ಪಕ್ಷಗಳು ಯೋಚನೆ ಮಾಡ್ತಾರೆ, ಇನ್ನು 1 ವರ್ಷ ಉಳ್ಕೊಂಡಿದೆ, ಈಗ ಯಾಕೆ ಸರ್ಕಾರ ಬೆಳೆಸ್ಬೇಕು ಅಂತ. ಆ ಯೋಚನಾ ಲಹರಿ ಕೂಡ ಬದಲಾಗಬಹುದು. ವಿ ಡೋಂಟ್ ನೋ, ಲೆಟ್ಸ್ ಸಿ. ಒಂದೊಂದು ಸಣ್ಣ ಬ್ರೇಕ್ ಆದಮೇಲೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಲೋಕಸಭೆಯ ನೂತನ ಸದಸ್ಯೆ ಪ್ಯಾಲೆಸ್ಟೈನ್ ಬ್ಯಾಗ್ ಹಿಡ್ಕೊಂಡು ಅಧಿವೇಶನಕ್ಕೆ ಬಂದರು. ಬಹಳ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದ ಮಾಜಿ ಸಚಿವ ಫಹಾದ್ ಚೌಧರಿ ಅವ್ರು ಹೇಳ್ತಾರೆ, ಪಾಕಿಸ್ತಾನದ ಸಂಸದರಿಗೆ ಈ ಧೈರ್ಯ ಇಲ್ಲ, ನೋಡ್ರಿ ಕಲ್ಕಳ್ರಿ ಪ್ರಿಯಾಂಕಾ ಗಾಂಧಿ ನೋಡಿ. ಬೇಕಾದ್ಮೇಲೆ ಆ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.